ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಹಾಗೆ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಟೀಮ್ ಏನಿದೆ ಅವರೆಲ್ಲರಿಗೂ ನಾನು ಸಂಕ್ರಾಂತಿ ಹಬ್ಬದ ಹಾಗೂ ಹೊಸ ವರ್ಷದ ಶುಭಾಶಯಗಳನ್ನ ತಿಳಿಸ್ತಾ, ನಾವೆಲ್ಲ ಯಾವ ತರ ಅಂದ್ರೆ ಇವತ್ತು ನಮ್ಮ ಕೋಲಾರ ಅಂದ್ರೆ ಚಿನ್ನದ ನಾಡು. ಈ ಚಿನ್ನದ ನಾಡಲ್ಲಿ ಹುಟ್ಟಿರುವಂತವರು ನಾವೆಲ್ಲ ಚಿನ್ನದಂತವರು, ಒಳ್ಳೆ ಬುದ್ಧಿವಂತರು, ಒಳ್ಳೆ ಗುಣವಂತರು, ಒಳ್ಳೆ ಪ್ರೀತಿ ತೋರಿಸುವಂತವ್ರು. ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಬಂದಿರೋದು ನಾನೊಂದು ರೀತಿಯಲ್ಲಿ ಅದೃಷ್ಟವಂತರು ಅಂತ ನಾನು ಹೇಳ್ಕೊಳ್ಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ವಿಧಾನ ಪರಿಷತ್ ಸದಸ್ಯರಾದಂಥ ಅನಿಲನವರು, ಹಾಗೆ ನಮ್ಮ ಶಿಕ್ಷಣ ಇಲಾಖೆಯ ಪದವಿ ಪೂರ್ವ ಕಾಲೇಜಿನ ರಾಮಚಂದ್ರಪ್ಪನವರು, ಹಾಗೆ ಈ ಝೋನಲ್ಲಿ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಜಲಗುದಿಪಿ ಇವರಿಗೆಲ್ಲ ನಾವೆಲ್ಲ ಬಂದ್ಬಿಟ್ಟು ಏನಂದ್ರೆ ಇವರೆಲ್ಲ ಒಂದು ಒಳ್ಳೆ ಸ್ಥಾನದಲ್ಲಿ ಒಳ್ಳೆ ಒಂದು ಗೌರವವನ್ನು ನೋಡಬೇಕು ಅನ್ನೋದು ನಾವು ಮಾತಾಡಿ ನಿಮ್ಮೆಲ್ಲರನ್ನು. ಯಾಕಂದ್ರೆ ಸೋಷಿಯಲ್ ಆಕ್ಟಿವಿಟೀಸ್ ಅಂದ್ರೆ ನನ್ನ ಲೈಫಲ್ಲಿ ತುಂಬಾ ಇಷ್ಟವಾದದ್ದು ಸೋಷಿಯಲ್ ಸರ್ವಿಸ್. ಸೋಷಿಯಲ್ ಸರ್ವಿಸ್ ಅಂದ್ರೆ ನಮ್ಮ ಕೈಯಲ್ಲಾಗಿದ್ದನ್ನ ಯಾರಿಗಾದ್ರೂ ಒಳ್ಳೇದು ಮಾಡೋಕ್ಕಾದ್ರೆ ಒಳ್ಳೇದು ಮಾಡಬೇಕು, ಇಲ್ಲ ನಾಲ್ಕು ಒಳ್ಳೆ ಮಾತುಗಳನ್ನ ಹಾಡಕ್ಕಾದ್ರೆ ಹಾಡಬೇಕು, ಇಲ್ಲ ಅಂತಂದ್ರೆ ಕೆಟ್ಟದ್ದು ಯಾರಿಗೂ ಬಯಸಲೂಬಾರ್ದು, ಕೆಟ್ಟದ್ದು ಮಾಡಕ್ಕೂ ಹೋಗಬಾರ್ದು. ನಮ್ಮ ಮನೆಯಲ್ಲಿ ಗಂಜಿನೋ ಊಟನ ತಿಳ್ಕೊಂಡು ಆರಾಮಾಗಿ ಮಾಡ್ಕೊಂಡು ನೆಮ್ಮದಿಯಾಗಿ ಇರಬೇಕು ಅನ್ನೋದು ನನ್ನ ಮೊದಲಿನಿಂದ 2003ರಿಂದ ನಾನು ಅದನ್ನೇ ಮಾಡ್ಕೊಂಡೇ ಬರ್ತಾ ಇದ್ದೆ. ಇವತ್ತು ಇಂಥ ಒಂದು ಒಳ್ಳೆ ಕಾರ್ಯಕ್ರಮಗಳು, ಇಂಥ ಕಾರ್ಯಕ್ರಮಗಳೆಲ್ಲ ನಡೀಬೇಕಾದ್ರೆ ಇಂಥ ಸಮಸ್ಯೆಗಳೆಲ್ಲ ಮುಂದೆ ಬರಬೇಕಾಗ್ತದೆ. ಇವಾಗ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ನಾನು ತುಂಬಾ ನೋಡಿದ್ದೀನಿ, ತುಂಬಾ ಜಾಗದಲ್ಲಿ ತುಂಬಾ ಕಾರ್ಯಕ್ರಮ ನೋಡಿದ್ದೀನಿ, ನಾನು ಹೋಗಿರೋ ಪ್ರದೇಶದಲ್ಲಿ ನೋಡಿದ್ದೀನಿ. ರೀಸೆಂಟ್ ಆಗಿ ಈಗ ಒಂದು 2 years ಇರಬೇಕು, 2.5 years 3 years ಇರಬೇಕು, ಮಲೇಷ್ಯಾದಲ್ಲಿ ಇದು ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಓಪನ್ ಆಗುತ್ತೆ. ಮಲೇಷ್ಯಾದಲ್ಲಿ ಜಲ ಮಧ್ಯದಿಂದ ಅಂಪಾಂಗ್ ರೋಡ್ ಇದೆ ಬಂದ್ರೆ ಗಾರ್ಡನ್ ಬೋರ್ಡ್ ಪಕ್ಕದಲ್ಲಿ ಇದು ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಓಪನ್ ಆಗುತ್ತೆ. ಆ ಏರಿಯಾ ಬರ್ತೀವಿ ಜಲ ಮಧ್ಯದಿಂದ ಅಂಪಾಂಗ್ ಪಾರ್ಕ್ ಅಂತ ರೋಡ್, ಆ ರೋಡ್ ಹತ್ರ ಓಪನ್ ಆಗುತ್ತೆ. ಆ ಓಪನ್ ಆಗೋ ದಿವಸ ನಾನು ಅದೇ ರೋಡಲ್ಲಿ ಅಲ್ಲೇ ಅದು ಎದುರುಗಡೆ ನನ್ನ ಸ್ನೇಹಿತರ ಜೊತೆ ಮಾತಾಡ್ಕೊಂಡು ನೋಡ್ಕೊಂಡು ಹೋಗ್ತಾನೆ, ತಾವು ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಇಲ್ಲಿ ಬಂದಿದೆಯಪ್ಪ ಅಂತ. ಮೊದಲು ಏನ್ ಇವತ್ತು ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಒಂದು ಶಾಪ್ ಇದೆ ಮಲೇಷ್ಯಾದಲ್ಲಿ, ಮಜೀದ್ ಇಂಡಿಯಾದಲ್ಲಿ, ಅದೇ ಜಾಗ ಸೇಮ್ ಪ್ಲೇಸ್ ಅಲ್ಲಿ ಹರಣಾ ವಿಲಾಸ್ ಅಂತ ಒಂದು ರೆಸ್ಟೋರೆಂಟ್ ಇತ್ತು. ಆ ರೆಸ್ಟೋರೆಂಟ್ ಅಲ್ಲಿ ನಾನು ಚೆನ್ನಾಗಿರುತ್ತೆ ಊಟದ ಯಾವಾಗಲೂ ಊಟ ಮಾಡಕ್ ಹೋಗೋದು. ರಾತ್ರಿ ಹೊತ್ತು 10 ಗಂಟೆ ಮೇಲೆ ಅಂದ್ರೆ ಅಲ್ಲಿ ಸ್ವಲ್ಪ ಕ್ರೌಡ್ ಕಮ್ಮಿ ಇರುತ್ತೆ, ಅಲ್ಲಿ ಹೋಗ್ತಾ ಇದ್ದೆ. ಅಂದ್ರೆ ಅಲ್ಲಿ ಓಪನ್ ಆಗಿದೆ, ಒಳ್ಳೆ ಕೆಲಸ. ಯಾಕಂದ್ರೆ ನಾವು ವ್ಯಾಪಾರ ಮಾಡಿ ದುಡ್ಡು ಮಾಡೋದಕ್ಕಿಂತ ಆ ದುಡ್ಡನ್ನ ಈ ತರ ಸ್ಟೂಡೆಂಟ್ಸ್ಗೆ, ಅನಾಥರಿಗೆ ಮನೆಗಳು ಕಟ್ಕೊಡೋದಕ್ಕೆ, ಆಮೇಲೆ ಇದೇ ರೀತಿಯಲ್ಲಿ ವಯಸ್ಸಾಗಿರುವಂತವ್ರಿಗೆ ಅನಾಥಾಶ್ರಮ ತರ ಮದರ್ ಹೋಮ್ ಅಂತಾರೆ, ಇಲ್ಲ ಅಜ್ಜಿ ಮನೆ ಅಂತ ಹೇಳಿದ್ರಲ್ಲ, ಅಜ್ಜಿ ಮನೆ ಅಂತವ್ರನ್ನೆಲ್ಲ ಸಾಕೋದಕ್ಕೆ, ಅದಕ್ಕೂ ಒಂದು ನಿದರ್ಶನ. ಈ ಅಜ್ಜಿ ಮನೆ ಅನ್ನೋದಕ್ಕೆ ಒಂದು ನಿದರ್ಶನವನ್ನು ಕೊಡ್ತೀನಿ ನಾನು. ಅಂದ್ರೆ ನಾನು ಎಲ್ಲೋ ವಿಡಿಯೋದಲ್ಲಿ ನೋಡಿದ್ದು ನನ್ನಿಂದ, ಅದು ಈಸ್ ಒರಿಜಿನಲ್, ಎಲ್ಲೋ ಆಂಧ್ರ ಪ್ರದೇಶದಲ್ಲಿ ನಡೆದಿರೋದು. ಒಬ್ಬರು ತಂದೆ ತಾಯಿಗೆ ಮಕ್ಕಳಿರೋದಿಲ್ಲ, ಮಕ್ಕಳಿಲ್ಲದಿರ್ಬೇಕು. ಆ ತಂದೆ ತಾಯಿ ಏನ್ ಮಾಡ್ತಾರೆ, ಒಂದು ಆಶ್ರಮದಲ್ಲಿ ಒಂದು ಹುಡುಗನ್ನ ದತ್ತಕ್ಕೆ ತಗೊಂಡು ಮನೆಗೆ ತಗೊಳ್ತಾರೆ. ಮನೆಗೆ ತಗೊಂಡು ಅವರು ಮನೆಯಲ್ಲ ಹುಡುಗನ ಚಿಕ್ಕ ವಯಸ್ಸಿಂದ ಸಾಕಿ ದೊಡ್ಡವನ್ ಮಾಡಿ ಆತನ ಚೆನ್ನಾಗಿ ಓದಿಸಿ ಆತನಿಗೆ ಮದುವೆ ಮಾಡ್ತಾರೆ. ಮದುವೆ ಮಾಡುವಾಗ ಮದುವೆ ಮಾಡಿದ ಮೇಲೆ ಮಗು ಆಗುತ್ತೆ. ಆ ಮಗುನೂ ಈ ತಂದೆ ತಾಯಿ ಇಬ್ರು ಸಾಕ್ತಾ ಇರ್ತಾರೆ, ಯಾರು ಅಜ್ಜಿ ತಾತ ಸಾಕ್ತಾ ಇರ್ತಾರೆ ಮಗುನ. ಸೊಸೆ ಬಂದ್ಬಿಟ್ಟು ಅವ್ರ ಮೇಲೆ ಊಟ ಸರಿಯಾಗಿರೋದಿಲ್ಲ, ಎಲ್ಲ ಮಾಡಿ ಗಲಾಟೆ ಮಾಡಿ ಹೆಂಡತಿ ಮೇಲೆ ಗಂಡನ ಮೇಲೆ ಗಲಾಟೆ ಮಾಡ್ಕೊಂಡು ಹೇಳಿರ್ತಾರೆ. ಆಗ ಆ ತಂದೆ ತಾಯಿನ ಆತ ಕರ್ಕೊಂಡೋಗಿ ಹೆಂಡತಿ ಹೇಳಿದ ಮಾತು ಕೇಳ್ಕೊಂಡು ಕರ್ಕೊಂಡೋಗಿ ಅನಾಥಾಶ್ರಮಕ್ಕೆ ಬಿಡಕ್ಕೆ ಹೋಗ್ತಾರೆ. ಮೊದಲೆಲ್ಲ ಹೋಗಿ ದುಡ್ಡು ಕಟ್ಬಿಟ್ಟೆಲ್ಲ ಮಾತಾಡ್ಕೊಂಡು ಇವಾಗ ಕರ್ಕೊಂಡು ಹೋಗ್ತಾರೆ ಅನಾಥಾಶ್ರಮ ಎಲ್ಲರೂ ಎಂಟ್ರಿ ಎಲ್ಲ ಆದ್ಮೇಲೆ ಒಳಗಡೆ ಹೋದ್ಮೇಲೆ ಆ ಅನಾಥಾಶ್ರಮದ ಮುಖ್ಯಸ್ಥರು ಇವ್ರು ಒಳಗಡೆ ಬರ್ತಾರಲ್ಲ, ಆ ತಾತ ಸರ್ ನಮಸ್ಕಾರ ಬನ್ನಿ ಒಳಗಡೆ ಬನ್ನಿ ಕೂತ್ಕೊಳ್ಳಿ ಅಂತ ಹೇಳ್ತಾರೆ. ಅವ್ರ ಮಗ ಕೇಳ್ತಾರೆ, ನಿಮ್ಗೆ ಗೊತ್ತಾ ಇವರು ಅಂತ ಕೇಳಿದ್ರೆ, ಗೊತ್ತು ಇವ್ರು ಗೊತ್ತು ನನಗೆ ಅಂತ ಹೇಳ್ತಾರೆ. ಎಲ್ಲಿ ಗೊತ್ತು ಅಂತ ಹೇಳಿದ್ರೆ, ಮುಟ್ಟಲ್ಲ ನಿನ್ನಲ್ಲಿ ಯಾಕೆ ನಿಮ್ಮ ಅಪ್ಪ ಕರ್ಕೊಂಡೋಗಿ ಅದು ಸಾಕ್ತಾ ಇದ್ದಲ್ಲ, ಇವಾಗ ನಿಮ್ಮ ಅಪ್ಪನ ವಾಪಸ್ ಕರ್ಕೊಂಡ್ಬಂದು ನೀರು ಬಿಡ್ತಾ ಇದೆಯಾ, ಈ ಪ್ರಪಂಚ ಆಗಿದೆ ಅಂತ ಹೇಳಿದಾಗ ಅದನ್ನ ಹತ್ಕೊಂಡು ಓಡಾಡ್ಕೊಂಡು ನಾನು ಇಲ್ಲಿಂದ ಆಶ್ರಮದಲ್ಲಿ ಯಾರೋ ನನ್ನ ಬಿಟ್ಟು ನಮ್ಮ ಅಪ್ಪ ಸಾಕಿ ದೊಡ್ಡವನ್ ಮಾಡಿದ್ಮೇಲೆ ನಾನು ತಿರ್ಗಾ ನಮ್ಮ ಅಪ್ಪನ ಹಿಂಗೆ ಬಿಡಕ್ಕೆ ಹೋದ ತಿರ್ಗಾ ಈ ರೀತಿಯಲ್ಲಿ ಆಗುತ್ತಲ್ಲ ಅಂತ ಮನಸ್ಸು ಕಷ್ಟಪಟ್ಟು ಬರ್ತಾರೆ. ಅಂತ ಒಂದು ಅಜ್ಜಿ ಮನೆ ಅನ್ನೋದನ್ನ ಒಂದು ಅಜ್ಜಿ ಮನೆ ಮಾಡಿ ಸಾಕೋದು ಅಂದ್ರೆ ಅಷ್ಟು ಈಸಿ ಇಲ್ಲ. ನಾವು ಕೈಯಲ್ಲಿ ಕೊಟ್ಬಿಡೋದು ಬೇರೆ, ನಿರಂತರವಾಗಿ ನಾವು ಇಟ್ಕೊಂಡು ಅದನ್ನ ಜೊತೆಯಲ್ಲಿ ಅವ್ರಿಗೆ ಸೇವಾ ಕಾರ್ಯಕ್ರಮಗಳು ಮಾಡ್ಕೊಂಡು ಹೋಗುವಂಥದ್ದು ತುಂಬಾ ಉತ್ತಮವಾದಂಥ ಕೆಲಸ. ಅದರಿಂದ ಮಲಬಾರ್ ಗೋಲ್ಡ್ ಡೈಮಂಡ್ ಅವರು ಇನ್ನ ಕೋಲಾರದಲ್ಲಿ ಈಗ ಆಫೀಸಿಗೆ ಓಪನ್ ಮಾಡ್ತೀರಿ ಅಂತ ಹೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ಕೋಲಾರದಲ್ಲಿ ಓಪನ್ ಮಾಡಿ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ ಇನ್ನೂ ಅತಿ ಎಚ್ಚರಿಕೆ ಬೆಳೆಯಲಿ. ಇನ್ನು ಮುಂದಕ್ಕೆ ಇಂಥ ಸೇವಾ ಕಾರ್ಯಕ್ರಮಗಳನ್ನ ಅನೇಕ ಕಾರ್ಯಕ್ರಮಗಳನ್ನ ಮಾಡಿ ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಎಲ್ಲ ನಮ್ಮ ಮಹಿಳೆ ಹೆಣ್ಣು ಮಕ್ಕಳಿಗೆ ಸರ್ಕಾರಿ ಶಾಲೆ ಇವತ್ತು 55 ಲಕ್ಷ ಅಷ್ಟು ಹಣವನ್ನ
ಕಾಲೇಜಸ್ ಏನಿದೆ ಇದಕ್ಕೆಲ್ಲ ಕೊಡ್ತಾ ಇದ್ದಾರೆ. ಅಂದ್ರೆ ಈ ದೇಶದಲ್ಲಿ ಏನಾಗಿದೆ ಅಂದ್ರೆ ಎಲ್ಲ ನಮ್ಮ ಹೆಣ್ಮಕ್ಳಿಗೆ ಫ್ರೀ, ಹೆಣ್ಮಕ್ಳಿಗೆ ಇಲ್ಲ. ಹೆಣ್ಮಕ್ಳಿಗೆ ಬಸ್ ಫ್ರೀ, 2,000 ರೂಪಾಯಿ ಫ್ರೀ, ಎಲ್ಲವನ್ನೂ ಹೆಣ್ಮಕ್ಳಿಗೆ ಫ್ರೀಯಾಗಿ ಕೊಡ್ತಾರೆ. ಇವರು ಚಾರಿಟಬಲ್ ಟ್ರಸ್ಟ್ ಮಲಬಾರ್ ಗೋಲ್ಡ್ ಅವರು ಹೆಣ್ಮಕ್ಳಿಗೆ ಮಾಡ್ತಾರೆ. ಆದ್ರೆ ಈ ದೇಶದಲ್ಲಿ ಹೆಣ್ಮಕ್ಳು ಅಂದ್ರೆ ಯಾವತ್ತೂ ಮನೆಯಲ್ಲಿ ಬೆಳಗ್ಗೆ 6 ಗಂಟೆಗೂ 5 ಗಂಟೆಗೆ ಇದ್ರೆ ಅವರು ಮನೆಯಲ್ಲಿ ಮಧ್ಯಾಹ್ನವರೆಗೂ ಹೋಗ್ಬೋದು, ರಾತ್ರಿ ಹೋಗ್ಬೋದು ಕೆಲಸ ಮಾಡುವಂಥದ್ದು ಹೆಣ್ಮಕ್ಳು. ಗಂಡಸರು ಆಚೆ ಹೋಗ್ತಾರೆ, ಕೆಲಸ ಮಾಡ್ತಾರೆ, ದುಡಿತಾರೆ, ಬರ್ತಾರೆ, ಟೈಮ್ ಟು ಟೈಮ್ ಬರ್ತಾರೆ. ಹೆಣ್ಮಕ್ಳು ಟೈಮ್ ಇರೋದಿಲ್ಲ. ಅದರಿಂದಲೇ ನಿಮ್ಗೆಲ್ಲವನ್ನೂ ಫ್ರೀಯಾಗಿ ನಿಮಗೆ ಕೊಡೋದು, ಕೊಳ್ಳಬೇಕು. ನಿಮಗೆ ಸಮಾನತೆ ಹಕ್ಕನ್ನ 50% ಹಕ್ಕನ್ನು ಕೊಡಬೇಕು. ಕೊಡಬೇಕಾಗ್ತದೆ. ಈ ಸೋಷಿಯಲ್ ಆಕ್ಟಿವಿಟೀಸು ಇಂಥದ್ದೆಲ್ಲ ಮಾಡುವಾಗ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸು ಅನೇಕ ಕಂಪನಿಗಳು CSR ಆಕ್ಟಿವಿಟೀಸ್ ಅಲ್ಲಿ ಮಾಡ್ತಾರೆ. ಖಂಡಿತವಾಗ್ಲೂ ಒಂದು ಶಾಲೆ ಕಟ್ಟಿದ್ರೆ 100 ಜನಕ್ಕಲ್ಲ, 1000 ಜನಕ್ಕಲ್ಲ, ಲಕ್ಷಾಂತರ ಜನಕ್ಕೆ ಆ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಕೊಡ್ಬೋದು. ಶಾಲೆ ಒಂದೇ, ಆದ್ರೆ ನೀವು 10th ಆಗುತ್ತೆ, ಫಸ್ಟ್ PUC, ಸೆಕೆಂಡ್ PUC, ಡಿಗ್ರಿಗೆ ಹೋಗ್ತಾನೆ ಇರ್ತೀರ. ಆದ್ರೆ ಶಾಲೆ ಮಾತ್ರ ಅಲ್ಲೇ ಇರುತ್ತೆ. ನೀವು 10th ಆಚೆ ಹೋದ್ರೆ ಇನ್ನೊಬ್ರು 10th ಬರ್ತಾರೆ ಅಲ್ಲಿಗೆ. 1ನೇ ಕ್ಲಾಸ್ 2 ಹೋದ್ರೆ 1ನೇ ಕ್ಲಾಸ್ನಲ್ಲಿ ಸೇರ್ತಾರೆ. ಆದ್ರೆ ಶಾಲೆ ಅಲ್ಲೇ ಇರುತ್ತೆ. ನಾವು ಮಾತ್ರ ಚೇಂಜ್ ಆಗ್ತಾ ಹೋಗ್ತಾ ಇರ್ತೀವಿ. ಅದು ನಾವು ಚೇಂಜ್ ಆಗಿ ಹೋದ್ರು ಆ ಶಾಲೆಯಲ್ಲೂ ಅಲ್ಲೇ ಇರುತ್ತೆ, ಆ ಶಿಕ್ಷಕರು ಟೀಚರ್ಸ್ ಅಲ್ಲೇ ಇರ್ತಾರೆ. ಆ ಶಿಕ್ಷಕರು ಅಲ್ಲೇ ಇದ್ದಾಗ ನೀವೆಲ್ಲ IAS, IPS, ಡಾಕ್ಟರ್ಸ್, ಇಂಜಿನಿಯರ್ಸ್ ಏನೇನೋ ಆಗ್ತಾ ಇರ್ತೀವಿ ನಾವು. ಆದ್ರೆ ಟೀಚರ್ಸ್ ಮಾತ್ರ ಅವ್ರ ಮಕ್ಕಳು ಪಾಠ ಹೇಳ್ಕೊಂಡು ಅದೇ ಶಾಲೆಯಲ್ಲಿ ಅಲ್ಲೇ ಇರ್ತಾರೆ ಅವರು. ಆದ್ರೆ ಅವ್ರಿಗೂ ನಾವು ಗೌರವ ಕೊಡ್ಬೇಕಾಗ್ತದೆ. ಇವತ್ತು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಕೋಲಾರ ಹೃದಯ ಭಾಗದಲ್ಲಿರ್ತಕ್ಕಂಥ ಮುಳಬಾಗಿಲು ಕಾಲೇಜಸ್ಸು, ಶ್ರೀನಿವಾಸಪುರ, ಬಂಗಾರಪೇಟೆ, ಕೋಲಾರ, ಈ ಎಲ್ಲ ಕಾಲೇಜುಗಳಿಗೂ ಅನೇಕ ಕಾಲೇಜುಗಳಿಗೆ ಸ್ಟೂಡೆಂಟ್ಸ್ ಇವತ್ತು 55 ಲಕ್ಷ ಹೊರತು ಅವ್ರಿಗೆ ಫೀಸ್ ಕಟ್ಟೋದು ಈ ರೀತಿಯಲ್ಲಿ ಮಾಡ್ತಾ ಇರೋದು. ಮಲಬಾರ್ ಗೋಲ್ಡ್ ಡೈಮಂಡ್ ಇದೇ ತರ ಮುಂದುವರಿಲಿ. ನೀವು ಈ ರೀತಿಯಲ್ಲಿ ಮುಂದುವರಿದಕ್ಕೆ ನಾವು ನಿಮ್ಮ ಜೊತೆಯಲ್ಲಿದ್ದು, ನಾವು ಸಹಕಾರ ಕೊಟ್ಟು ನಾವು ನಿಮ್ಮ ಜೊತೆಗಿರ್ತೀವಿ. ಒಳ್ಳೆ ಅಭಿವೃದ್ಧಿ ಆಗಲಿ. ಇಂಥ ಕಾರ್ಯಕ್ರಮಗಳು ಇನ್ನ ಅನೇಕ ಕಾರ್ಯಕ್ರಮಗಳನ್ನ ಮಾಡಿ ಲೈಫಲ್ಲಿ ನಾವು ಎಲ್ಲವನ್ನೂ ಮಾಡ್ಬೋದು. ಅಂದ್ರೆ ಉಳಿಯೋದು ಒಂದು ಏನ್ ಉಳಿತದೆ ಅಂದ್ರೆ ನಾವೇನ್ ಮಾಡಿದೀವಿ ಅನ್ನೋದು ನಮ್ಗೆ ಉಳಿತದೆ. ಮಾತ್ರ ನಾವು ಯಾವತ್ತೂ ಉಳಿದಿಲ್ಲ. ತುಂಬಾ ಒಳ್ಳೆ ಮನುಷ್ಯ, ಒಬ್ಬ ಮನುಷ್ಯ ತೀರೋಗ್ಬಿಟ್ರು ಆ ಮನುಷ್ಯನ 1 ವರ್ಷ, 2 ವರ್ಷ, 5 ವರ್ಷ, 10 ವರ್ಷ ನಾವು ನೆನೆಸ್ಕೊಳ್ತೀವಿ. ಆದ್ರೆ ಕೆಲವರನ್ನ ಏನ್ ನೆನೆಸ್ಕೊಳ್ತೀವಿ ಅಂತ ಹೇಳಿದ್ರೆ, ನಮ್ಮ ಇವತ್ತು ಈ ಕಟ್ಟಡ ಆಗ್ಬೇಕು, ಇದೆಲ್ಲ ಈಗ ಇಷ್ಟಬೇಕು, ಟಿ ಚೆನ್ನೈನವರು. ಇವತ್ತು ಅವ್ರು ಫೋಟೋ ನೋಡ್ತೀವಲ್ಲ ನಾವು, ಅಲ್ಲೇ ಟಿ ಚೆನ್ನೈನವರು. ಅವರು ಎಂತ ಒಂದು ವ್ಯಕ್ತಿ ಅಂದ್ರೆ ಅವರನ್ನ ಲೈಫ್ ಲಾಂಗ್ ನಾವು ನೆನೆಸ್ಕೊಳ್ತೀವಿ. ಇವತ್ತು ನಮ್ಮ ರೈತರು ಬರ್ತಾರೆ ಅಂದ್ರೆ MB ಕೃಷ್ಣಪ್ಪನವರು. ಇವತ್ತು ಡೈರಿ ಮಿಲ್ಕು ಇದೆಲ್ಲ ಆಗ್ಬೇಕಂದ್ರೆ MB ಕೃಷ್ಣಪ್ಪನವರು. ಇವತ್ತು ನಮ್ಮ ಅವಿಭಾಜಿತ ಕೋಲಾರ ಜಿಲ್ಲೆಯವರು ಇನ್ಫೋಸಿಸ್ ನಾರಾಯಣಮೂರ್ತಿ ಅವರು. ನಮ್ಮ ಎಲ್ಲ ಇವಾಗ ನಮ್ಮ ಇವರು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್. ಇಂಥವನ್ನೆಲ್ಲ ನಾವು ಯಾವತ್ತೂ ನೆನೆಸ್ಕೊಳ್ತೀವಿ. ಆ ಒಂದು ಲಿಸ್ಟಲ್ಲಿ ಮಲಬಾರ್ ಗೋಲ್ಡ್ ಡೈಮಂಡ್ ಅವರನ್ನು ನಾವು ನೆನೆಸ್ಕೋಬೇಕು ಅನ್ನೋದು ನಮ್ಮ ಒಂದು ಆ ಒಂದು ಲಿಸ್ಟಲ್ಲಿ ನೀವು ಬರಬೇಕು. ಭಾರತ ದೇಶದಲ್ಲಿ ಹುಟ್ಟಿದ ಮೇಲೆ 100,000 ಜಾತಿ ಇದೆ. ಹಿಂದೂ ಇದೆ, ಮುಸ್ಲಿಂ ಇದೆ, ಕ್ರೈಸ್ತ ಇದ್ದಾರೆ, ಬುದ್ಧ ಇದ್ದಾರೆ, ಎಲ್ಲರೂ ಇದ್ದಾರೆ. ಆದ್ರೆ ನಮ್ಮ ತಂದೆ ತಾಯಿ ಆಕಾಶ ಭೂಮಿ, ಈ ಮಳೆ, ಈ ಗಾಳಿ, ಈ ಬೆಳಕು, ಈ ಕತ್ತಲು, ಇದೇ ನಮ್ಮ ತಂದೆ ತಾಯಿ. ಹಾಗಾದ್ಮೇಲೆ ಮಿಕ್ಕಿದೆಲ್ಲ ನಮ್ಗೆ ಸಿಗುವಂಥದ್ದು. ಅಲ್ಲೇ ನಾವೆಲ್ಲ ಬರ್ತಾ ಇರೋದು. ಇದರಲ್ಲೇ ಬರ್ತಾ ಇರ್ಬೇಕಂದ್ರೆ ಯಾವುದೇ ಜಾತಿ ಆಗ್ಬೋದು, ಯಾವುದೇ ಮತವಾಗ್ಬೋದು, ಆದ್ರೆ ಎಲ್ಲ ನಾವೆಲ್ಲ ಭಾರತೀಯರು. ಆದ್ರೆ ಇವತ್ತು ಎಲ್ಲೇ ಈ ಸ್ಟೂಡೆಂಟ್ಸ್ ಅಲ್ಲಿ ಏನಾದ್ರು ಜಾತಿ ಏನಾದ್ರು ನೋಡಿದಾರ, ಯಾವ ಜಾತಿ ಕೊಡ್ಬೇಕು, ಯಾವ ಜಾತಿ ಕೊಡಬಾರ್ದು ಅಂತ ಏನೋ ನೋಡಿದಾರ? ಏನೂ ಇಲ್ಲ. ಶಾಲೆಯ ಮಕ್ಕಳು, ನಮ್ಮ ಕಾಲೇಜಿನ ಮಕ್ಕಳು, ಅದ್ರಲ್ಲಿ ಯಾವ ಜಾತಿಯನ್ನ ಇರ್ಬೋದು, ಯಾರನ್ನ ಇರ್ಬೋದು, ಹೆಂಗನ ಇರ್ಬೋದು, ಅವ್ರಿಗೆ ಮಾಡ್ಬೇಕು ಅನ್ನೋದು. ಅಂದ್ರೆ ಇಂಥ ಕಾರ್ಯಕ್ರಮಗಳನ್ನ ಮುಂದಕ್ಕೆ ಚೆನ್ನಾಗಿ ನಡೀಲಿ. ನಿಮ್ಮೆಲ್ಲರ ಸಹಕಾರ ಇದೇ ರೀತಿಯಲ್ಲಿ ಶಿಕ್ಷಣಕ್ಕೆ ನೀವು ಒತ್ತು ಕೊಟ್ಟು ಮಾಡ್ತಾ ಇರೋದು, ಆಮೇಲೆ ಅಜ್ಜಿ ಮನೆ ಅಂತ ಮಾಡ್ತಾ ಇರೋದು, ಈ ಎರಡನ್ನ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಈ ಎರಡನ್ನು ನಿಮಗೆ ಕಂಟಿನ್ಯೂ ಮಾಡಿ. ಈ ದೇಶಕ್ಕೆ ಬೇಕಾಗಿರೋದು ನಮಗೆ ಯಾವುದೂ ಬೇಕಾಗಿಲ್ಲ, 4 ಬೇಕಾಗಿದೆ ದೇಶಕ್ಕೆ. 1ನೇದು ಶಿಕ್ಷಣ, 2ನೇದು ಹಾಸ್ಪಿಟ್ಲು, 3ನೇದು ಅಗ್ರಿಕಲ್ಚರು, 4ನೇದು ಎಂಪ್ಲಾಯ್ಮೆಂಟ್. ಈ 4 ಕರೆಕ್ಟ್ ಆಗಿ ಏನಾದ್ರು ನಮ್ಮ ಸರ್ಕಾರಗಳೇನಾದ್ರು ನಮ್ಗೆ ಕೊಟ್ಬಿಟ್ರೆ ಯಾರ ಮನೆ ಬಾಗಿಲು ಯಾರು ಹೋಗೋ ಅವಶ್ಯಕತೆ ಇಲ್ಲ, ಯಾರ ಹತ್ರ ಮಾತಾಡೋ ಅವಶ್ಯಕತೆನೇ ಇರೋದೇ ಇಲ್ಲ. ವಿದ್ಯಾಭ್ಯಾಸ ಕೊಟ್ರೆ ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋಗ್ತಾರೆ, ಓದ್ಕೊಂಡು. ಫ್ರೀಯಾಗಿ ವಿದ್ಯಾಭ್ಯಾಸ ಕೊಡ್ಬೇಕು. ಫ್ರೀ ಹೆಲ್ತ್ ಕೊಟ್ಬಿಟ್ರೆ ಏನು ಸಮಸ್ಯೆನೇ ಇರೋದಿಲ್ಲ. ಅವ್ರು ಹೆಲ್ತ್ ಫ್ರೀಯಾಗಿ ಕೊಟ್ಟಾಗ ಅವ್ರ ಮನೆ ಅವ್ರು ದುಡಿಯೋದು ತಿನ್ಕೊಂಡು ಹೋಗ್ತಾರೆ. ಅಗ್ರಿಕಲ್ಚರ್ ನಮ್ಗೆ ಊಟ ಹಾಕೋರು, ಅವ್ರಲ್ಲೇ ನಾವು ಯಾರು ವಿದ್ಯಾರ್ಥಿಗಳ ಉದ್ಯೋಗನೇ ಯಾವುದೂ ಇಲ್ಲ, ವ್ಯಾಪಾರ ಇಲ್ಲ. ಅಗ್ರಿಕಲ್ಚರ್ ಇರಬೇಕು. ಅದಾದ್ಮೇಲೆ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಬೇಕು. ಇವತ್ತು ನಮ್ಮ ಭಾರತ ದೇಶದಲ್ಲಿ, ನಮ್ಮ ಕರ್ನಾಟಕದಲ್ಲಿ 8,50,000 ಬ್ಯಾಕ್ಲಾಗ್ ಇದೆ. ಇವತ್ತು ಈ ತರ ಆಗಬಾರ್ದು. ಏನಾಗ್ಬೇಕು? 100 ಜನ ಓದಿ ಆಚೆ ಬಂದ್ರೆ 100 ಜನಕ್ಕೆ ಕೆಲಸ ಸಿಗ್ಬೇಕು. ಆ 100 ಜನಕ್ಕೆ ಇಲ್ಲಾಂದ್ರೆ 70 ಜನಕ್ಕೆ ಅದು ಕೆಲಸ ಸಿಗ್ಬೇಕು. 20 ಜನ ಬೇರೆ ಬೇರೆ ರೂಟಲ್ಲಿ ಹೋಗ್ತಾರೆ. ಅದನ್ನ ಕ್ರಿಯೇಟ್ ಮಾಡಬೇಕು. ಒಂದೊಂದು ಚೈನ್ ಬೇಕು. ಆರೋಗ್ಯ ಜಾಗದಲ್ಲಿ ಹಿಂಸೆ ಇರಬೇಕು, ಕಪ್ಪಿನ ಜಾಗದಲ್ಲಿ ಹಾಗಿರ್ಬೇಕು. ಆ ರೀತಿಯಲ್ಲಿ ಒಂದೊಂದಕ್ಕೆ ಅದು ಕನೆಕ್ಟಿವಿಟಿ ಇರಬೇಕು. ಆ ಕನೆಕ್ಟಿವಿಟಿ ಇದ್ದಾಗ ರೊಟೇಷನ್ ಸಿಸ್ಟಮ್ ಕರೆಕ್ಟ್ ಆಗಿ ಹೋಗುವ
ಇಟ್ಕೋಬಹುದು. ಆ ರೊಟೇಷನ್ ಸಿಸ್ಟಮ್ ಒಳಗಡೆ ಮಲಬಾರ್ ಗೋಲ್ಡ್ ಒಂದನ್ನ ಇಟ್ಕೋಬೇಕಾಗಿರುತ್ತೆ. ಯಾಕಂದ್ರೆ ಅವ್ರ ಒಂದು ಸಹಕಾಯ, ಅವರ ಒಂದು ಬೆಂಬಲ ಇನ್ನ ಬೇಕಾಗಿರುತ್ತೆ. ಖಂಡಿತವಾಗ್ಲೂ ಮಾಡಿದ್ದಾರೆ, ಇದನ್ನ ಒಳ್ಳೇದಾಗುತ್ತೆ. ನಮ್ಮ ಕೋಲಾರ ಜಿಲ್ಲೆಯಾದ್ಯಂತ ಮಾಡಿ ಇನ್ನ ಅನೇಕ ಕಾರ್ಯಕ್ರಮಗಳು ಮಾಡಿ ನಾವು ನಿಮ್ ಜೊತೆಗಿರ್ತೇವೆ. ನಾನು ಎಷ್ಟೋ ಜನ ಮಕ್ಕಳನ್ನ ಇವತ್ತವರೆಗೂ ಡಾಕ್ಟರ್ಸ್ ಓದಿಸ್ತಾ ಇದ್ದೀನಿ, ಇಂಜಿನಿಯರ್ಸ್ ಓದಿಸ್ತಾ ಇದ್ದೀನಿ, ಫ್ರೀಯಾಗಿ ನಾನೇ ಫೀಸಸ್ ಕೊಟ್ಟು ಓದಿಸ್ತಾ ಇದ್ದೀನಿ. ಎಷ್ಟೋ ಜನ ರಾಷ್ಟ್ರ ಕೊಟ್ಟಿದ್ದೀನಿ, ಫಾರಿನಲ್ಲಿ ಓದಕ್ಕೆ ಹೋಗುವಂತವ್ರಿಗೆ ಫೀಸಸ್ ಕೊಟ್ಟಿದ್ದೀನಿ, ಕೆಲವರಿಗೆ ಲೋನ್ಸ್ ಮಾಡ್ಕೊಟ್ಟಿದ್ದೀನಿ. ಅನೇಕ ಜನ ಅಂದ್ರೆ 100 ಜನ ಅಲ್ಲ 1000 ಜನ ಓದಿಸ್ತಾ ಇದ್ದೀನಿ. ನಾನು ಡಾಕ್ಟರ್ಗಳನ್ನು ಕಮ್ಮಿ ಅಂದ್ರೆ ಒಂದು 100 ಜನ ಓದ್ತಿರ್ತೀನಿ ಡಾಕ್ಟರ್ ಸರ್. ನಾನು ಅದರಲ್ಲಿ ಹೆಣ್ಮಕ್ಳೇ ಜಾಸ್ತಿ ಇದ್ದಾರೆ, ಓದಿದ್ರು ಅನೇಕ ಜನ ಓದಿಸಿದೀವಿ. ಯಾಕಂದ್ರೆ ನಮ್ಮ ಕೈಲಾದಾಗ ನಮ್ಮ ಕೈಗೆ ಶಕ್ತಿ ಇರ್ಬೇಕಂದ್ರೆ ಆ ಶಕ್ತಿ ಇರುವುದು ಏನಾದ್ರು ಒಂದು ಮಾಡೋದು ಒಳ್ಳೇದು ಅಂತ ನನ್ನ ಒಂದು ಅಭಿಪ್ರಾಯ. ಅದರಿಂದ ಮುಂದಿನ ದಿನಗಳಲ್ಲಿನೂ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಇನ್ನ ಅತಿ ಎತ್ತರಕ್ಕೆ ಬೆಳೆದು ಇವತ್ತು ಇಡೀ ನಮ್ಮ ಭಾರತ ದೇಶದ ಎಲ್ಲಾ ಜಾಗದಲ್ಲಿ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಇದೆ. ವಿಶ್ವದಲ್ಲಿ ನಾನು ನೋಡಿರುವಂತ ಒಂದರಲ್ಲಿ ನಮ್ಮ ದುಬೈ ಇದೆ, ಅಬುದಾಬಿ, ಕತಾರ್ ಅಂಡ್ ಸಿಂಗಾಪುರ್, ಮಲೇಷ್ಯಾದಲ್ಲಿ ಓಪನ್ ಆಗೋ ದಿವಸ ಅಲ್ಲೇ ಇದ್ದೆ. ಅದೇ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೆ, ಅಲ್ಲೆಲ್ಲ ಇದೆ. ಇನ್ನ ಅತಿ ಎಚ್ಚರಕ್ಕೆ ಬೆಳೆದು ಇನ್ನ ಮುಂದಕ್ಕೆ ಹೋಗಿ ಇನ್ನ ಒಂದು ದೊಡ್ಡ ಸಂಸ್ಥೆ ಆಗಿ ಆ ಸಂಸ್ಥೆಯಿಂದ ಇಂಥ ನಮ್ಮ ವಿದ್ಯಾರ್ಥಿನಿಯರಿಗೆ ಓಲ್ಡ್ ಏಜ್ ಹೋಮ್ಸ್ಗೆ ಇಂಥ ರೀತಿ ನಿಮ್ಮ ಕಡೆಯಿಂದ ಒಳ್ಳೇದಾಗಿ ಊಟ ಇಲ್ಲದೆ ಊಟ ಕೊಡ್ತಾ ಇದ್ದೀರಾ ಅಂತವ್ರಿಗೆ ಊಟ ಕೊಡಿ. ಇನ್ನು ಅನೇಕ ಕಾರ್ಯಕ್ರಮಗಳು ಮುಂದುವರಿಸಲಿ ಅಂತ ಹೇಳಿ ನಮ್ಮ ಪತ್ರಕರ್ತ ಸ್ನೇಹಿತರಲ್ಲಿ ನಾನು ಒಂದು ಮನವಿ ಮಾಡ್ಕೊಳ್ತೀನಿ. ಇಂಥ ವಿಚಾರಗಳಿಗೆ ನಾವು ಪತ್ರಕರ್ತ ಸ್ನೇಹಿತರು ಸ್ವಲ್ಪ ಹೆಚ್ಚಿಗೆ ಒತ್ತಡ ಕೊಡ್ಬೇಕು, ಇವರಿಗೆ. ಅದೇ ಸ್ವಲ್ಪ ಅಡ್ವರ್ಟೈಸ್ಮೆಂಟ್ ಮಲಬಾರ್ ಗೋಲ್ಡ್ ಡೈಮಂಡ್ ಏನ್ ಮಾಡಿದೆ ಕೋಲಾರದಲ್ಲಿ 55 ಲಕ್ಷ ಸುಮ್ಮನೆ ಅಲ್ಲ. ಏನಾದ್ರು ಸಿಗುತ್ತಾ ಫ್ರೀಯಾಗಿ ಸಿಗುತ್ತಾ? 5,000 ಸಿಗುತ್ತಾ? ಏನಾದ್ರು ಸಿಗುತ್ತಾ? 5,000 ಫ್ರೀಯಾಗಿ ಯಾರಾದ್ರು 5,000 ಯಾರಾದ್ರು ಕೊಡ್ತಾರೆ? ಯಾರಾದ್ರು ಫ್ರೀಯಾಗಿ ಯಾರು ಕೊಡ್ತಾರೆ? 55 ಲಕ್ಷ ಇವತ್ತು ನಮ್ಮ ಶಾಲೆಗಳಿಗೆ ನಮ್ಮ ಹೆಣ್ಮಕ್ಳಿಗೆ ಫೀಸಸ್ ಕಟ್ತಾರೆ ಅಂದ್ರೆ ನಾಟ್ ಎ ಸ್ಮಾಲ್ ಡೀಲ್. ಇದು ತುಂಬಾ ದೊಡ್ಡದಾದಂತ ಒಂದು ಡೀಲ್. ಇದು ದೊಡ್ಡ ಡೀಲ್. 55 ಲಕ್ಷ ಈ ವರ್ಷ 55, ಬರೋ ವರ್ಷ 1 ಕೋಟಿ, ಅದರ ಬರೋ ವರ್ಷ 1.5 ಕೋಟಿ, ಅದರ ಬರೋ ವರ್ಷ 2 ಕೋಟಿ. ಅವ್ರ ಬಿಸ್ನೆಸ್ ಇನ್ಕ್ರೀಸ್ ಆದಂಗೆ CSR ಆಕ್ಟಿವಿಟೀಸ್ ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ತಾರೆ. ಅವರು ಸೇಮ್ 5% ನಾವು ಚಾರಿಟಬಲ್ ಟ್ರಸ್ಟ್ಗೆ ಮಾಡ್ತೀವಿ. ಅವ್ರ ಬಿಸ್ನೆಸ್ ಇನ್ಕ್ರೀಸ್ ಆದಷ್ಟು CSR ಫಂಡ್ಸ್ ಇನ್ಕ್ರೀಸ್ ಮಾಡ್ಕೊಳ್ತಾರೆ, ಚಾರಿಟಬಲ್ ಟ್ರಸ್ಟ್ ಚೆನ್ನಾಗಿ ನಡೀತಾರೆ. ಈಗ ಇವತ್ತು ನಾವು ಒಂದು 5,000 ಮಕ್ಕಳು ಕೊಟ್ಟಿದ್ದು ಬರೋ ವರ್ಷ 10,000 ಮಕ್ಕಳು ಕೊಡ್ತೀವಿ. ಆ ರೀತಿ ಆಗುತ್ತೆ. ಅದರಿಂದ ನಮ್ಮ ಪತ್ರಕರ್ತ ಸ್ನೇಹಿತರು, ಮಾಧ್ಯಮ ಮಿತ್ರರು, ನೀವು ಅವ್ರ ಬಗ್ಗೆ ಸ್ವಲ್ಪ ಇಂಥ ಕೆಲಸ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಗುರುತಿಸಿದ್ರೆ ಅವ್ರಿಗೂ ಒಂದು ಖುಷಿ ಆಗುತ್ತೆ. ಆ ಖುಷಿಯಲ್ಲಿ ಆಕ್ಟಿವಿಟೀಸ್ ಸ್ವಲ್ಪ ಜಾಸ್ತಿ ಮಾಡ್ತಾರೆ. ಅದರಿಂದ ನೀವು ಮಾಡಬೇಕು ಅಂತ ಹೇಳ್ತಾ, ಇವತ್ತು ಭಾನುವಾರ ಹಬ್ಬ, ಇವತ್ತು ಮನೆ ಸಂಕ್ರಾಂತಿ ನಮ್ಗೆ ತುಂಬಾ ಇಂಪಾರ್ಟೆಂಟ್. ಎಲ್ಲ ಕರೆಕ್ಟ್ ಇಲ್ಲ, ನಮ್ಗೆಲ್ಲ ಸಂಕ್ರಾಂತಿ ಹಬ್ಬ ಅಂದ್ರೆ ತುಂಬಾ ಇಂಪಾರ್ಟೆಂಟ್. ಆದ್ರೂ ಇಂಥ ಒಂದು ಒಳ್ಳೆ ಕೆಲಸ ಅಂತ ಹೇಳಿದ್ರೆ ಅದು ರೀತಿ ಅಷ್ಟೊತ್ತಾಗಿ ಅಟೆಂಡ್ ಆಗ್ಲೇಬೇಕು ಅಂತೀನಿ. ಮನೆ ಹತ್ರ ಜನ ಇಟ್ಕೊಂಡು ಅವನ್ನೆಲ್ಲ ಟಕ ಮಾತಾಡಿ ಎಲ್ಲರನ್ನ ಕಳಿಸಿ ಅಲ್ಲಿಂದ ಇಲ್ಲಿವರೆಗೂ ಡೈರೆಕ್ಟ್ ಆಗಿ ಇಲ್ಲಿಗೆ ಕಾರ್ಯಕ್ರಮಕ್ಕೆ ಬರುತ್ತೆ. ಇಂಥ ಒಂದು ಕಾರ್ಯಕ್ರಮಕ್ಕೆ ಎಲ್ಲರಿಗೂ ನಾವು ಯಾವತ್ತೂ ಹಾಜರಾಗ್ತೀವಿ, ನಿಮ್ಮ ಜೊತೆಲಿ ಇರ್ತೀವಿ ಅಂತ ಹೇಳ್ತಾ ನನಗೆ ಕರೆದು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಮ್ಮ ಶಾಲೆಯ ಮಕ್ಕಳಿಗೂ ಹಾಗೆ ನಮ್ಮೆಲ್ಲ ಶಿಕ್ಷಕರಿಗೂ, ವೇದಿಕೆ ಮೇಲೆ ಹಿರಿಯರಿಗೂ, ಅದರಲ್ಲಿ ಮೇನ್ ಆಗಿ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್, ಥ್ಯಾಂಕ್ಸ್ ಫಾರ್ ಎವ್ರಿಥಿಂಗ್ ಸಪೋರ್ಟಿಂಗ್ ಟು ಕೋಲಾರ್ ಡಿಸ್ಟ್ರಿಕ್ಟ್. I will meet you anytime. Don't worry. As possible, open the shop. When you open the shopping, by next month, April, Malabar Gold and Diamond open ಆಗುತ್ತೆ. ನಮ್ಮ ಹೆಣ್ಮಕ್ಳು ಬಂದಾಗ ನಮ್ಮ ಹೆಣ್ಮಕ್ಳಿಗೆ ಡಿಸ್ಕೌಂಟ್ ಕೊಡ್ಲಿಕ್ಕೆ ಅಂತ ನಿಮ್ಗೆ ಹೇಳ್ತಾ ನಮ್ಗೆ ಅವಕಾಶ ಮಾಡ್ಕೊಂಡಿದ್ದೀವಿ. ಧನ್ಯವಾದ.